ಇನ್ನು 3 ಜನ ದೂರುದಾರರೇನಿದ್ರು ಈ ವಿಚಾರದಲ್ಲಿ, ಇದರಲ್ಲಿ ಸ್ನೇಹಮಯಿ ಕೃಷ್ಣ ಕೂಡ ಇವತ್ತು ಕೆವಿಯಟ್ ಅನ್ನ ಸಲ್ಲಿಸ್ತಾ ಇದ್ದಾರೆ. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿ ಏನಿದೆ, ಮತ್ತೊಬ್ಬ ದೂರುದಾರ ಸ್ನೇಹಮಯಿ ಕೃಷ್ಣ ಕೂಡ ಕೆವಿಯಟ್ ಅನ್ನ ಸಲ್ಲಿಸಿದ್ದಾರೆ. ಹೈಕೋರ್ಟ್ಗೆ ಕೆವಿಯಟ್ ಸಲ್ಲಿಸಿದ್ದಾರೆ ಸ್ನೇಹಮಯಿ ಕೃಷ್ಣ ಪರ ವಕೀಲರು. ಮೊನ್ನೆ ವಕೀಲ ಪ್ರದೀಪ್ ಕುಮಾರ್ ಕೂಡ ಅರ್ಜಿಯನ್ನ ಸಲ್ಲಿಸಿದ್ರು. ಅದರ ಜೊತೆಗೆ ಕೆಲವೇ ಕ್ಷಣದಲ್ಲಿ ಮತ್ತೊಬ್ಬ ದೂರುದಾರ ಟಿ.ಜೆ. ಅಬ್ರಹಂ ಅವರು ಕೂಡ ಕೆವಿಯಟ್ ಅನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದೆ. ಸೊ ಯಾವಾಗ ರಾಜ್ಯಪಾಲರ ಆದೇಶ ಕೈ ಸೇರ್ತೋ 3 ಜನ ದೂರುದಾರರು ಆಗಲೇ ಅನೌನ್ಸ್ ಮಾಡಿದ್ರು, ನಾವು ಹೈಕೋರ್ಟ್ನಲ್ಲಿ ಕೆವಿಯಟ್ ಅನ್ನ ಸಲ್ಲಿಸ್ತೀವಿ ಅಂತ. ಅದರಲ್ಲಿ ಈಗ ಇಬ್ಬರದ್ದಾಗಿದೆ. ಅಬ್ರಹಂ ಅವರು ಕೂಡ ಮೊನ್ನೆ ಹೇಳಿದ್ರು, ನಾನು ಸೋಮವಾರ ಬೆಳಿಗ್ಗೆ ಕೆವಿಯಟ್ ಸಲ್ಲಿಸ್ತೀನಿ ಅಂತ. ಅದರ ಪ್ರಕಾರ ಅವರು ಕೂಡ ಈಗ ಕೆವಿಯಟ್ ಅನ್ನು ಸಲ್ಲಿಸ್ತಕ್ಕಂಥ ಸಾಧ್ಯತೆ. ಅಂದರೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಂಬೋಣ. ಮುರಳಿ, ಈಗ 3 ಜನ ದೂರುದಾರರು ಕೆವಿಯಟ್ ಅನ್ನ ಸಲ್ಲಿಸ್ತಾರೆ. ಕೆವಿಯಟ್ ಅಂತಂದ್ರೆ ಏನು, ಯಾಕೆ ಸಲ್ಲಿಸಬೇಕು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಕೊಡ್ಬೋದಾ ಅಂತ? ಅರವಿಂದ್, ಏನಂದ್ರೆ ಪ್ರಮುಖವಾಗಿ ಯಾವುದಾದ್ರೂ ಒಂದು ಅರ್ಜಿ ವಿಚಾರಣೆ ಬಂದ ಸಂದರ್ಭದಲ್ಲಿ ಈಗ ಸಿಎಂ ಅವರು ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅರ್ಜಿಯನ್ನು ಸಲ್ಲಿಕೆ ಮಾಡೋ ಸಂದರ್ಭದಲ್ಲಿ ಅದಕ್ಕೆ ವಾದಗಳಾಗ್ತದೆ. ವಾದ ಆದ ನಂತರ ಅದಕ್ಕೆ ಮಧ್ಯಂತರ ತಡೆಯಾಜ್ಞೆಯನ್ನು ಸಿಕ್ಕುವಂಥ ಸಾಧ್ಯತೆಗಳು ಇರ್ಬೋದು, ಅಥವಾ ರಿಲೀಫ್ ಇಂಟ್ರಿಮ್ ರಿಲೀಫ್ಗಳು ಸಿಕ್ಕುವಂಥ ಸಾಧ್ಯತೆಗಳಿರ್ಬೋದು. ಈ ರೀತಿಯ ಸಾಧ್ಯತೆಗಳು ಇರೋ ಹಿನ್ನೆಲೆಯಲ್ಲಿ ಒಂದು ಕೆವಿಯಟ್ ಅನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಹೈಕೋರ್ಟ್ ಯಾವುದಾದ್ರೂ ಆದೇಶವನ್ನು ಕೊಡೋ ಸಂದರ್ಭದಲ್ಲಿ ನಮ್ಮ ವಾದವನ್ನು ಕೂಡ ಆಲಿಸಿ ಅಂತ ಹೇಳಿ, ಯಾಕಂದ್ರೆ ಸಿಎಂ ಅವರು ಯಾವುದಾದ್ರೂ ಅರ್ಜಿಯನ್ನು ಸಲ್ಲಿಕೆಯನ್ನು ಮಾಡ್ತಾರೆ. ಅರ್ಜಿಯನ್ನು ಸಲ್ಲಿಕೆ ಮಾಡಿ ನಿಮಗೆ ವಾದ ಪ್ರತಿವಾದಕ್ಕೆ ಏನಾದರೂ ಬಂದ ಸಂದರ್ಭದಲ್ಲಿ, ಆ ವಾದಕ್ಕೆ ನಿಮ್ಮ ಬೆಂಚ್ ಮುಂದೆ ಬಂದ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು, ನಮಗೂ ಕೂಡ ನೋಟಿಸನ್ನು ಕೊಡಬೇಕು. ಜೊತೆಗೆ ನೀವು ಯಾವುದೇ ಆದೇಶವನ್ನು ಕೊಡೋ ಸಂದರ್ಭದಲ್ಲೂ ಕೂಡ ನಮ್ಮ ವಾದವನ್ನು ಕೂಡ ನೀವು ಆಲಿಸಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡ್ಕೊಳ್ಳುವಂಥ ವಿಚಾರ ಇದು. ಆ ಹಿನ್ನೆಲೆಯಲ್ಲಿ ಅದನ್ನು ಕೆವಿಯಟ್ ಅಂತ ಹೇಳಿ ಹೇಳ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಒಂದು ಕೆವಿಯಟ್ ಅನ್ನು ಕೂಡ, ಅಂದರೆ ಈಗಾಗಲೇ ಶನಿವಾರ ಪ್ರದೀಪ್ ಕುಮಾರ್ ಅವರು ಕೆವಿಯಟ್ ಅನ್ನು ಸಲ್ಲಿಕೆಯನ್ನು ಮಾಡಿರುವಂಥದ್ದು. ಅದಾದ ನಂತರ ಇವತ್ತು ಸ್ನೇಹಮಯಿ ಕೃಷ್ಣ ಅವರು ಕೂಡ ಕೆವಿಯಟ್ ಅನ್ನು ಸಲ್ಲಿಕೆ ಮಾಡಿದರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಟಿ.ಜೆ. ಅಬ್ರಹಂ ಅವರು ಕೂಡ ಕೆವಿಯಟ್ ಅನ್ನು ಸಲ್ಲಿಕೆ ಮಾಡುವಂತ ಸಾಧ್ಯತೆಗಳಿದ್ದಾವೆ. ಅಂದ್ರೆ ಈ 3 ಜನನು ಕೂಡ ಈಗಾಗಲೇ ಪಾರ್ಟಿಯನ್ನಾಗಿ ಮಾಡಿದ್ದಾರೆ, ರೆಸ್ಪಾಂಡೆಂಟ್ ಅನ್ನಾಗಿ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಇವತ್ತು 2:30ಕ್ಕೆ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಯಾಕಂದ್ರೆ ಅವರಿಗೆ ಕೇವಲ ನೋಟಿಸ್ ಅನ್ನು ಕೊಡಬಹುದಿತ್ತು. ಆದ್ರೆ ಇವತ್ತು ಸಿಎಂ ಪರ ವಕೀಲರು ರವಿವರ್ಮ ಕುಮಾರ್ ಒಂದು ಮಾಹಿತಿಯನ್ನ ಕೋರ್ಟ್ಗೆ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಯಾರು ಕೆವಿಯಟ್ ಅನ್ನು ಸಲ್ಲಿಕೆ ಮಾಡಿದರೆ ಅವರಿಗೆ ಕಾಪಿಯನ್ನ ಕಳಿಸುವಂತ ಸರ್ವ್ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ದೀವಿ ಮತ್ತು ಅವರ ಗಮನಕ್ಕೆ ಕೂಡ ತಂದಿದ್ದೀವಿ. ಆ ಹಿನ್ನೆಲೆಯಲ್ಲಿ 2:30ಕ್ಕೆ ವಿಚಾರಣೆಯನ್ನ ನಿಗದಿಯನ್ನ ಮಾಡ್ಕೊಳ್ಬಹುದು ಅಂತೇಳಿ ಒಂದು ಮನವಿಯನ್ನ ಮಾಡಿದ್ರು. ಆ ಹಿನ್ನೆಲೆಯಲ್ಲಿ ಇವತ್ತು 2:30ಕ್ಕೆ ಏನು ಕೆವಿಯಟ್ ಅನ್ನು ಸಲ್ಲಿಕೆ ಮಾಡಿದಂಥವ್ರು ಎಲ್ಲರೂ ಕೂಡ ವಿಚಾರಣೆಗೆ ಹಾಜರಾಗ್ತಾರ, ವಾದವನ್ನ ಮಂಡನೆ ಮಾಡ್ತಾರ ಅನ್ನೋದ್ರ ಬಗ್ಗೆ ಕೂಡ ಕುತೂಹಲ ಇರುವಂಥದ್ದು. ಅಂದ್ರೆ ಯಾವುದಾದ್ರೂ ಒಂದು ಆದೇಶ ಹೊರಬೀಳೋದಕ್ಕಿಂತ ಮುಂಚೆ ವಾದ ಪ್ರತಿವಾದ ಎರಡನ್ನೂ ಆಲಿಸಿ ಅದಾದ ಬಳಿಕ ಆದೇಶವನ್ನ ಕೊಡಬೇಕು. ಅಥವಾ ಇಂಟ್ರಿಮ್ ರಿಲೀಫ್ ಅಂತೇನು ಈಗ ಸಾಮಾನ್ಯವಾಗಿ ಈ ರೀತಿಯಲ್ಲಿ ಆದಂತ ಬೆಳವಣಿಗೆಗಳು ರಾಜಕೀಯ ಬಿಕ್ಕಟ್ಟಾಗ್ತಾ ಇದೆ, ಜೊತೆಗೆ ದೊಡ್ಡ ಮಟ್ಟದ ಚರ್ಚೆಗಳಾಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸಾಮಾನ್ಯವಾಗಿ ಇಂಥ ಸಂದರ್ಭಗಳಲ್ಲಿ ಏನ ಮಾಡ್ತಾರೆ ಅಂದ್ರೆ ಮಧ್ಯಂತರ ತಡೆಯಾಜ್ಞೆಗೆ ಅಥವಾ ಇಂಟ್ರಿಮ್ ರಿಲೀಫ್ ಅಂತೇನೆ ಹೇಳ್ತಾರೆ, ಇಂಟ್ರಿಮ್ ರಿಲೀಫ್ಗೆ ಪ್ರೆಸ್ ಮಾಡುವಂಥದ್ದು ಅಥವಾ ಇಂಟ್ರಿಮ್ ರಿಲೀಫ್ಗೆ ಕೋರಿಕೆಯನ್ನು ಪಡ್ಕೊಳ್ಳುವಂಥ ಸಾಧ್ಯತೆಗಳಿರ್ತವೆ. ಆ ಹಿನ್ನೆಲೆಯಲ್ಲಿ ನೀವು ಯಾವುದೇ ಇಂಟ್ರಿಮ್ ರಿಲೀಫ್ ಅನ್ನು ಕೊಡೋದಕ್ಕಿಂತ ಮುಂಚೆ ಈ ನಮ್ಮ ವಾದವನ್ನು ಕೂಡ ಆಲಿಸಿ ಅಂತೇಳಿ ಕೆವಿಯಟ್ ಅನ್ನು ಹಾಕೊಂಡಿರುವಂಥದ್ದು. ಇವತ್ತು 2:30ಕ್ಕೆ ಯಾವ ರೀತಿಯ ಬೆಳವಣಿಗೆಗಳಾಗ್ತದೆ, ಹೇಮಂತ್ ಚಂದನ್ ಗೌಡ ಅವರ ಪೀಠದಲ್ಲೇ, ಅಂದ್ರೆ ಏನು ಅವರ ಪೀಠ ಏನಿತ್ತು ಆ ಪೀಠದಲ್ಲೇ ವಿಚಾರಣೆ ನಡೀತಾ, ಅಥವಾ ಸಿಜೆ ಪೀಠಕ್ಕೆ ಅದನ್ನು ವರ್ಗಾವಣೆಯನ್ನು ಮಾಡಬೇಕಾ, ಅಥವಾ ವಿಶೇಷ ಬೆಂಚ್ ಅನ್ನು ಕ್ರಿಯೇಟ್ ಮಾಡಿ ಏನಾದರೂ ವರ್ಗಾವಣೆ ನಡೆಸಲಿಕ್ಕೆ ಅವಕಾಶಗಳಿದೆಯಾ, ಇವೆಲ್ಲದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳು ಕೂಡ ಬರುವಂತ ಸಾಧ್ಯತೆಗಳಿವೆ. 2:30ಕ್ಕೆ ಅದಕ್ಕೆಲ್ಲ ಕೂಡ ಸ್ಪಷ್ಟನೆಗಳು ಕೂಡ ಸಿಕ್ಕುವಂತ ಸಾಧ್ಯತೆ. ಥ್ಯಾಂಕ್ ಯು ಮುರಳಿ, ತಮ್ಮ ಎಲ್ಲ ಮಾಹಿತಿಗಾಗಿ. ಸೊ 2:30 ನಂತರ ಆಗ್ತಕ್ಕಂಥ ಬೆಳವಣಿಗೆ ಏನು ಅಂತಕ್ಕಂಥದ್ದನ್ನ ಕಾದ್ ನೋಡೋಣ.